ಬಂಗಾರದ ಚೆಲುವೆ ರನ್ಯಾ ಕಹಾನಿ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಒಬ್ಬರಾದ್ಮೇಲೆ ಒಬ್ಬರ ಹೆಸರು ತಗ್ಲಾಕೊಳ್ತಾನೆ ಇದೆ. ದೊಡ್ಡ ದೊಡ್ಡ ರಾಜಕಾರಣಿಗಳ ಜೊತೆ ಲಿಂಕ್ ಇದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಹೋಟೆಲ್ ಮಾಲೀಕರ ಮೊಮ್ಮಗನ ಜೊತೆ ನಂಟಿರೋ ಅಸಲಿ ಸತ್ಯ ರಿವೀಲ್ ಆಗಿದೆ. ಕಣ್ಣಲ್ಲೇ ಸೆಳೆಯೋ ಕಣ್ಸನ್ನೇ ಸುಂದರಿ, ಅಂದಕ್ಕೂ ಚಂದಕ್ಕೂ ಸರಿಸಾಟಿ ಇಲ್ಲದಂಥ ವಯ್ಯಾರಿ. ಸೀರೆಯಲ್ಲೂ ಮಿಣಮಿಣ ಮಿಂಚ್ತಾಳೆ, ಮಾಡರ್ನ್ ಡ್ರೆಸ್ನಲ್ಲೂ ಕಣ್ಣು ಕುಕ್ತಾಳೆ. ಒಂದೊಂದು ಫೋಟೋದಲ್ಲೂ ಒಂದೊಂದು ಪೋಸ್. ವಾರಕ್ಕೊಮ್ಮೆ ದುಬೈ ಟ್ರಿಪ್, ಜಾಲಿ ಲೈಫ್, ಫುಲ್ ಎಂಜಾಯ್ ಅಂತಿದ್ಲು ಬಂಗಾರದ ಬಿಸ್ಕೆಟ್ ಬ್ಯೂಟಿ ರನ್ಯಾ. ದುಬೈನಿಂದ ಚಿನ್ನದಲ್ಲೇ ಮಿಂದೆದ್ದು ಬರ್ತಿದ್ದವಳು ಅದೇ ಬಲೆಗೆ ಬಿದ್ದು ವಿಲವಿಲ ಒದ್ದಾಡುತ್ತಿದ್ದಾಳೆ. ಬಗೆದಷ್ಟೂ ಬಯಲಾಗ್ತಿದೆ ಸ್ಮಗ್ಲಿಂಗ್ ರಾಣಿ ಜಾಲ. ಹೋಟೆಲ್ ಮಾಲೀಕರ ಮೊಮ್ಮಗನ ಜೊತೆ ಲಿಂಕ್. ಹೊನ್ನಿನ ಹಿಂದೆ ಬಿದ್ದ ಪಟಾಕಿ ಬ್ಯೂಟಿಯ ಒಂದೊಂದೇ ರಹಸ್ಯ ಬಯಲಾಗ್ತಿವೆ. ಮೈ ತುಂಬ ಚಿನ್ನ ಬಚ್ಚಿಟ್ಕೊಂಡು ದುಬೈನಿಂದ ಹಾರಿ ಬಂದು ಖಾಕಿ ಬಲೆಗೆ ಬಿದ್ದಾಗಿದೆ. DRI ಅಧಿಕಾರಿಗಳ ಮುಂದೆ ನಂಗೇನೂ ಗೊತ್ತಿಲ್ಲ, ನಾನು ಅಂಥವಳು ಅಲ್ವೇ ಅಲ್ಲ ಅಂತಿದ್ದವಳು ಒಂದೊಂದಾಗಿಯೇ ಸತ್ಯ ಬಾಯ್ಬಿಟ್ಟಿದ್ದಾಳೆ. ದುಬೈನಲ್ಲಿ ಯಾರ ಜೊತೆ ಲಿಂಕ್ ಇತ್ತು ಅನ್ನೋದು ಗೊತ್ತಾಗಿದೆ. ರನ್ಯಾ ರಾವ್ ಜೊತೆ ನಿರಂತರ ಟಚ್ನಲ್ಲಿದ್ದ ತರುಣ್ ರಾಜ್ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ. ಪ್ರತಿಷ್ಠಿತ ಹೋಟೆಲ್ ಮಾಲೀಕರ ಮೊಮ್ಮಗನಾಗಿರೋ ತರುಣ್ ಹಲವು ಬಾರಿ ರನ್ಯಾ ಜೊತೆ ದುಬೈಗೆ ಹೋಗಿ ಬಂದಿದ್ದಂತೆ. ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಈತನದ್ದು ದೊಡ್ಡ ಮಟ್ಟದ ಪಾತ್ರವಿದೆ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ತರುಣ್ ರಾಜನನ್ನ ವಶಕ್ಕೆ ಪಡೆದ DRI ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿ 5 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. DRI ಡ್ರಿಲ್, ಕಣ್ಣೀರಿಟ್ಟ ದುಬೈ ಬೇಬಿ. ಮೂರು ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿದ್ದ ಅಧಿಕಾರಿಗಳು ಇವತ್ತು ಮಧ್ಯಾಹ್ನದವರೆಗೂ ರನ್ಯಾಗೆ ಡ್ರಿಲ್ ಮಾಡಿದ್ದಾರೆ. ರನ್ಯಾಗೆ 10 ಪ್ರಶ್ನೆ ಮುಂದಿಟ್ಟು 3 ದಿನ ವಿಚಾರಣೆ ನಡೆಸಿದ್ರು. ಈ ವೇಳೆ ಗಳಗಳ ಕಣ್ಣೀರು ಹಾಕಿರೋ ನಟಿ ನನ್ನನ್ನ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಗೋಳಾಡಿದ್ದಾಳೆ. ಸದ್ಯ ರನ್ಯಾ ಫೋನ್, ಲ್ಯಾಪ್ಟಾಪ್ ಡೇಟಾವನ್ನ ಸಂಗ್ರಹಿಸಿದ್ದಾರೆ. ಯಾರು ಕರೆ ಮಾಡಿದ್ರು, ಹೆಚ್ಚು ಸಂಪರ್ಕಿತರು ಯಾರು, ಹಣಕಾಸು ವ್ಯವಹಾರ, ಬ್ಯಾಂಕ್ ಡೀಟೇಲ್ಸ್ ಪರಿಶೀಲನೆ ಮಾಡಿ ಮಾಹಿತಿ ಪಡೆದುಕೊಂಡಿದ್ದಾರೆ. ಚಿನ್ನದ ಚಿಣಿಮಿಣಿ ರನ್ಯಾಗೆ ಜೈಲೇ ಫಿಕ್ಸ್. ಜಡ್ಜಿ ಎದುರು ಬಂಗಾರಿ ಗಳಗಳ. ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಟಿ ರನ್ಯಾ ರಾವ್ ಜೈಲು ಪಾಲಾಗಿದ್ದಾರೆ. 3 ದಿನ ಕಸ್ಟಡಿ ಬಳಿಕ DRI ಅಧಿಕಾರಿಗಳು ಕೋರ್ಟ್ಗೆ ಹಾಜರುಪಡಿಸಿದ್ರು. ಈ ವೇಳೆ ಅಧಿಕಾರಿಗಳ ತನಿಖೆ ಬಗ್ಗೆ ಜಡ್ಜ್ ಪ್ರಶ್ನೆ ಮಾಡಿದ್ರು. ರನ್ಯಾ ಉತ್ತರ ಕೊಟ್ರು. ಏನಾದ್ರೂ ತೊಂದರೆ ಕೊಟ್ರ? ಮಾನಸಿಕವಾಗಿ ಹಿಂಸೆ ಆಗ್ತಿದೆ. ಏನಾದ್ರೂ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ರ? ಹೊಡೆದಿಲ್ಲ, ಬಡಿದಿಲ್ಲ, ಕೆಟ್ಟದಾಗಿ ಬೈದಿದ್ದಾರೆ. ಕೆಟ್ಟದಾಗಿ ಬೈದಿದ್ರಿಂದ ನೋವಾಗಿದೆ. ಪ್ರಶ್ನೆಗಳಿಗೆ ಉತ್ತರ ಕೊಡದಿದ್ದಾಗ ಬೈತಾರೆ. ಉತ್ತರ ಕೊಡದಿದ್ದರೆ ಏನಾಗುತ್ತೆ ಗೊತ್ತಲ್ಲ ಅಂತ ಹೆದರಿಸುತ್ತಾರೆ. ಹೀಗೆ ರನ್ಯಾ ಆರೋಪ ಮಾಡುತ್ತಲೇ DRI ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದ್ರು ಜಡ್ಜ್. ರನ್ಯಾ ಆರೋಪದ ಬಗ್ಗೆ ಏನು ಹೇಳ್ತೀರಿ? ಕಸ್ಟಡಿಗೆ ಪಡೆದಾಗಿಂದಲೂ ತನಿಖೆಗೆ ಸಹಕರಿಸುತ್ತಿಲ್ಲ. ಯಾವುದೇ ರೀತಿಯ ಹಿಂಸೆ ಕೊಟ್ಟಿಲ್ಲ. ತನಿಖೆ ಎಲ್ಲವನ್ನೂ CCTVಯಲ್ಲಿ ರೆಕಾರ್ಡ್ ಆಗಿದೆ. ವಕೀಲರು ಹೇಳಿಕೊಟ್ಟಿರೋದನ್ನು ಹೇಳ್ತಿದ್ದಾರೆ. ವಾದ ಪ್ರತಿವಾದಗಳನ್ನು ಆಲಿಸಿದ ಜಡ್ಜ್ ಆದೇಶ ಬರೆಸಲು ಮುಂದಾದ್ರು. ಆಗಲೂ ಬಿಕ್ಕಿ ಬಿಕ್ಕಿ ಅಳುತ್ತಲೇ ಇನ್ನಷ್ಟು ಮನವಿ ಮಾಡಿಕೊಂಡ್ರು ರನ್ಯಾ. ತನಿಖೆಗೆ ಸಹಕಾರ ಕೊಟ್ಟಿದ್ದೇನೆ, ಕೆಲ ದಾಖಲೆಗಳಿಗೂ ಸಹಿ ಹಾಕಿದ್ದೇನೆ. DRI ಅಧಿಕಾರಿಗಳ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೇನೆ. ಬಲವಂತವಾಗಿ ಕೆಲ ದಾಖಲೆಗಳಿಗೆ ಸಹಿ ಮಾಡಿಸಿಕೊಂಡಿದ್ದಾರೆ. ನನ್ನ ಮನೆ ಯಾಕೆ ಮ್ಯಾಪಿಂಗ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ರನ್ಯಾ ಮಾತುಗಳನ್ನು ಕೇಳಿದ ಬಳಿಕ DRI ಅಧಿಕಾರಿಗಳು ನೀಡಿದ ವಿಡಿಯೋ ರೆಕಾರ್ಡ್ ನೋಡಿದ ಜಡ್ಜ್ ಮಾರ್ಚ್ 24ರವರೆಗೂ ರನ್ಯಾಗೆ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದ್ರು. ಕೋರ್ಟ್ನಿಂದ ಜೈಲಿಗೆ ಹೋಗುವಾಗಲೇ ಹೈಕೋರ್ಟ್ನಲ್ಲಿ ಪ್ರಕರಣಕ್ಕೆ ತಡೆ ಕೋರಿ ಹಾಗೂ ಬಂಧನ ಪ್ರಶ್ನಿಸಿ ಅರ್ಜಿ ಹಾಕುವ ವಕಾಲತ್ತಿಗೆ ರನ್ಯಾ ಸಹಿ ಹಾಕಿದ್ರು. ಈ ಮಧ್ಯೆ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದಲ್ಲಿ ನಾಳೆ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಏನಾಗುತ್ತೆ ಅನ್ನೋ ಟೆನ್ಷನ್ ಮಧ್ಯೆಯೇ ಪರಪ್ಪನ ಅಗ್ರಹಾರ ಸೇರಿದ್ದಾಳೆ ರನ್ಯಾ. ಮಂಜುನಾಥ್ ಆರ್ಯ ಜೊತೆ ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.